2025ರ ಮೈಸೂರಿನ ದಸರಾದ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಜಂಬೂ ಸವಾರಿಗೆ ಭರ್ಜರಿಯಾದಂಥ ತಾಲೀಮ್ ಆಗ್ತಾ ಇದೆ. ಇದೇ ತಿಂಗಳ 22ನೇ ತಾರೀಕು ದಸರಾಗೆ ವಿದ್ಯುಕ್ತವಾದಂತಹ ಚಾಲನೆ ಸಿಗುತ್ತೆ. ಅಕ್ಟೋಬರ್ 2ನೇ ತಾರೀಕು ವಿಶ್ವವೇ ಕೊಂಡಾಡುವಂತಹ ಜಂಬೂ ಸವಾರಿ ನಡೆಯುತ್ತೆ. ಜಂಬೂ ಸವಾರಿಗೆ ಆನೆಗಳನ್ನು ತಯಾರಿ ಮಾಡುವಂಥ ಹಂತವಾದಂತಹ ತಾಲೀಮ್ಗಳು ಆರಂಭ ಆಗಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗ ಇವತ್ತಿನಿಂದ ಜಂಬೂ ಸವಾರಿಯ ಆನೆಗಳಿಗೆ ಬಾರದ ತಾಲೀಮನ್ನು ಕಲಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿವರೆಗೆ ಕೂಡ ರಾಜಬೀದಿಯಲ್ಲಿ ಆನೆಗಳಿಗೆ ನಡಿಗೆ ತಾಲೀಮನ್ನು ಕೊಡ್ತಾ ಇದ್ರು. ಅಂದರೆ ನಗರದಲ್ಲಿ ಇರ್ತಕ್ಕಂತಹ ಪ್ರದೇಶ ಈ ರಾಜಬೀದಿ ಏನಿದೆ, ಆ ರಾಜಬೀದಿಯಲ್ಲಿ ಆನೆಗಳು ಓಡಾಟವನ್ನು ಮಾಡಬೇಕು, ಜೊತೆಗೆ ಜನರ ಜೊತೆಗೆ ಅವು ಹೊಂದಾಣಿಕೆಯನ್ನು ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ಆನೆಗಳಿಗೆ ತಯಾರಿ ಮಾಡುವಂಥ ಕೆಲಸಗಳಾಗ್ತಾ ಇತ್ತು. ಆದರೆ ಇವತ್ತಿನಿಂದ ಈ ಆನೆಗಳಿಗೆ ಬಾರದ ತಾಲೀಮು ಶುರುವಾಗ್ತಾ ಇರ್ತಕ್ಕಂಥದ್ದು. ಬಾರದ ತಾಲೀಮು ಇಷ್ಟೇ ಇರ್ತಕ್ಕಂಥದ್ದು. ಆನೆ ಏನು ಆ ಒಂದು ಜಂಬೂ ಸವಾರಿಯ ದಿನ ಆನೆಗಳಿಗೆ ಇರ್ತಕ್ಕಂತಹ 750 kg ಅಂಬಾರಿಯನ್ನು ಏನು ಹೊರಬೇಕು, ಆ ಒಂದು ಹೊರುವಂತಹ ತಾಲೀಮನ್ನು ಹಂತವಾಗಿ ಆನೆಗಳ ಮೇಲೆ ಭಾರವನ್ನು ಹಾಕಿ ಆ ತಾಲೀಮನ್ನು ಕೊಡುವಂಥದ್ದು. ಯಾವುದೇ ಕೆಲಸ ಮಾಡುವಂಥ ಸಂದರ್ಭದಲ್ಲೂ ಕೂಡ ಪೂಜೆ ಬಹಳ ಮುಖ್ಯವಾಗುತ್ತೆ. ಆ ಪೂಜೆ ಕಾರಣಕ್ಕಾಗಿ ಅರ್ಚಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತಿನ ಪೂಜೆ ಆಗಿದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಂಜನೇಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ನಮ್ಮ ಮುಖ್ಯ ಪ್ರಾಣದೇವರು ಆಂಜನೇಯನ ಪ್ರಾರ್ಥನೆ ಮಾಡಿ ಈ ದಿವಸ ಗಣಪತಿ ಪೂಜೆ ಮಾಡ್ತೀವಿ. ಇವತ್ತು ಆಂಜನೇಯನ ಮುಖ್ಯ ಪ್ರಾಣದೇವರನ್ನ ಪ್ರಾರ್ಥನೆ ಮಾಡಿ ನಮ್ಮ ಆನೆಗಳಿಗೆ ಶಕ್ತಿ ಬರಬೇಕು. ಆದರೆ ಇವತ್ತಿಂದ ತೂಕಗಾನ ಹೆಚ್ಚೆಚ್ಚಿಗೆ 300ರಿಂದ 1000-1200 kg ತನಕ ಎತ್ಕೊಂಡು ಹೋಗ್ತದೆ. ಆದ್ದರಿಂದ ವಿಶೇಷವಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ ಆಂಜನೇಯ ವಿಶೇಷವಾಗಿ ಪೂಜೆ ಮಾಡಿದ್ವಿ ಆನೆಗಳಿಗೆ ಪೂಜೆ. ಇದು ಆನೆಗಳಿಗೆ ಮೊದಲಿಗೆ ಅಭಿಮನ್ಯು ಆನೆಗೆ ಈ ಒಂದು ತೂಕದ ತಾಲೀಮನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ತೂಕದ ತಾಲೀಮ್ ಏನಿದೆ, ಈ ಒಂದು ತೂಕದ ತಾಲೀಮಿನಲ್ಲಿ ಅಭಿಮನ್ಯು ಕೂಡ ಮುಖ್ಯವಾಗಿರುತ್ತೆ. ಯಾಕಂತಂದ್ರೆ ಈ ಬಾರಿಯ ಜಂಬೂ ಸವಾರಿ ಏನಿದೆ, ಜಂಬೂ ಸವಾರಿಯಲ್ಲಿ ಅಂಬಾರಿಯನ್ನ ಹೊರುವಂತ ಪ್ರಮುಖ ಆನೆ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಈ ತೂಕ ಹೊರಿಸುವಂತ ಈ ಒಂದು ತಾಲೀಮ್ ಏನಿದೆ, ಈ ತಾಲೀಮು ಕೂಡ ಬಹಳ ಮುಖ್ಯವಾಗುತ್ತೆ. ನೀವು ಈಗಾಗಲೇ ಕೂಡ ಗಮನಿಸಬಹುದು, ಆನೆ ಮೇಲೆ ಗಾದಿಯನ್ನ ಹಾಕಿ, ಗಾದಿಗಳು ಅಂದ್ರೆ ಇದು ಏನು ಭತ್ತದ ಹೊಟ್ಟೆ ಏನಿರುತ್ತೆ, ಆ ಒಟ್ಟಿನಿಂದ ಮಾಡಿರ್ತಕ್ಕಂತಹ ಈ ಒಂದು ದಿಂಬು ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಇದನ್ನ ಗಾದಿ ಅಂತ ಹೇಳಿ ಬಳಸ್ತಾರೆ. ಈ ಗಾದಿಯನ್ನು ಮೊದಲಿಗೆ ಹಾಕಲಾಗುತ್ತೆ. ಆ ಗಾದಿಗೆ ನಂತರದಲ್ಲಿ ಕಬ್ಬಿಣದ ಸಲಾಕಿಗಳನ್ನ ಹೊರಟಂತಹ ತೊಟ್ಟಿ ಇರುತ್ತೆ. ಆ ತೊಟ್ಟಿಯನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಆ ಒಂದು ತೊಟ್ಟಿ ಏನಿದೆ, ಆ ತೊಟ್ಟಿಯನ್ನ ಮೇಲ್ಭಾಗದಲ್ಲಿ ಇಟ್ಟು ಆ ತೊಟ್ಟಿಗೆ ಮರಳಿನ ಮೂಟೆಗಳನ್ನ ಹಾಕಿ, ಮರಳಿನ ಮೂಟೆಗಳ ತಾಲೀಮನ್ನ ಅಂದ್ರೆ ಬಾರದ ತಾಲೀಮನ್ನ ಮಾಡುವಂಥದ್ದು ನೀವು ಇಲ್ಲಿ ಗಮನಿಸಬಹುದು. ಒಂದೊಂದು ಮರಳಿನ ಮೂಟೆಯು ಕೂಡ 50 kg ತೂಕದಲ್ಲಿದೆ. ಈ ರೀತಿಯಾಗಿ ಮೊದಲಿಗೆ 1 ಕ್ವಿಂಟಾಲ್ ಅನ್ನ ಹಾಕ್ತಾರೆ. ನಂತರದಲ್ಲಿ ಆ ಒಂದು ಕ್ವಿಂಟಾಲ್ ಏನಿರುತ್ತೆ, ಆ ಕ್ವಿಂಟಾಲ್ ಅನ್ನ ಹೆಚ್ಚು ಮಾಡುವಂತ ಕೆಲಸಗಳಾಗುತ್ತೆ. ಅಂದ್ರೆ ಹಂತವಾಗಿಯೂ ಕೂಡ ಈ ಒಂದು ತೂಕವನ್ನ ಜಾಸ್ತಿ ಮಾಡ್ತಾರೆ. ಈಗಾಗಲೇ ಕೂಡ 50 kg 4 ಬ್ಯಾಗ್ಗಳು ಇರ್ತಕ್ಕಂಥದ್ದು ನೋಡ್ಬೋದು. ಈಗಾಗಲೇ 5ನೇ ಬ್ಯಾಗ್ ಅಂತಂದ್ರೆ ಈಗ ಸರಿಸುಮಾರಾಗಲೇ 250 kgಗಳಾಗುತ್ತೆ. ಈ 250 kg ಇವತ್ತಿಗೆ 300ರಿಂದ 400 kg ವರೆಗೂ ಇರುತ್ತೆ. ಅದನ್ನ ಈಗೇನು ಆನೆಗೆ ಗಾದಿಯನ್ನ ಹಾಕಲಾಗಿದೆ, ಗಾದಿಯ ಮೇಲ್ಗಡೆ ಈ ಒಂದು ತೊಟ್ಟಿಯನ್ನ ಇಡ್ಲಾಗತ್ತೆ. ತೊಟ್ಟಿಯ ಮೇಲ್ಭಾಗಕ್ಕೆ ಈ ಮರಳಿನ ಮೂಟೆಗಳನ್ನು ಹಾಕಿ ಹಂತವಾಗಿ ಅಂದರೆ 750 kg ಅಂಬಾರಿಯನ್ನು ಹೊರುವಂಥ ಆನೆ ಏನಿದೆ, ಅದಕ್ಕೆ ಅಷ್ಟು ತೂಕದ ಒಂದು ತೂಕವನ್ನು ಹೊರುವಂಥ ತಾಲೀಮ್ ಏನಿದೆ, ಆ ಒಂದು ತಾಲೀಮನ್ನು ಇಲ್ಲಿ ಮಾಡ್ತಾರೆ. ಮೊದಲಿಗೆ ಈಗ ಅರಮನೆಯ ಒಳಭಾಗದಲ್ಲಿ ಇಂಥದ್ದೊಂದು ತಾಲೀಮನ್ನು ಮಾಡುವಂಥದ್ದು, ನಂತರದಲ್ಲಿ ರಾಜಬೀದಿಯಲ್ಲೂ ಕೂಡ ಆಗುತ್ತೆ. DCF ಅವರು ನಮ್ಮ ಜೊತೆಗೆ ಇದರನ್ನು ಮಾತಾಡ್ಸೋಣ. ಸರ್, ಈ ಒಂದು ತಾಲೀಮಿನ ವಿಶೇಷತೆ ಬಗ್ಗೆ ಹೇಳೋದಾದ್ರೆ? ಹೌದು, ಮೇನ್ ಇರೋದೇ ನಮಗೆ ಅಂಬಾರಿ ಹೊರುವಂಥ ಇದು ತಾಲೀಮು, ಅದು ಮುಖ್ಯ. ಯಾಕೆಂದರೆ ಲೈನ್ ತಾಲೀಮು ಮತ್ತು ಜನರಿಗೆ ತೊಂದರೆ ಆಗದೆ ಇರುವಂಗೆ ಲೈನಾಗಿ ನಡ್ಕೊಂಡು ಹೋಗುವಂಥದ್ದು, ಅದು ಮೊದಲನೇ ಏನೋ ಹಂತದಲ್ಲಿ ನಾವೀಗ ತಾಲೀಮನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಎಲ್ಲ ಆನೆಗಳು ಯಶಸ್ವಿ ಆಗಿರೋದ್ರಿಂದ 2ನೇ ಹಂತದ ತಾಲೀಮನ್ನು ಇನ್ನು ದೈಹಿಕ ತಾಳ್ವಿಕೆ. ಸೊ ಯಾವ ಆನೆ ಚೆನ್ನಾಗಿ ಭಾರನ ಹೊತ್ತು ಏನು ಬ್ರೀತಿಂಗ್ ಇದ್ರ ಮೇಲೆ ನಾವು ಚೆಕ್ ಮಾಡ್ತೀವಿ. ಸೊ 1 hour 15 minutes ಅಥವಾ 2 hours ಅಲ್ಲಿ ಹೋಗುವಾಗ ಯಾವುದೇ ಬ್ರೀತಿಂಗ್ ತೊಂದರೆ ಆಗದೆ ಇದ್ರೆ ಹಿ ಈಸ್ ಫಿಟ್ ಫಾರ್ ಇದು ಅಂತೇಳಿ, ಅವನಿಗೆ ಭಾರ ಹೊರಕ್ಕೆ ಇದು ಏನದು ಭಾರ ಹಾಕ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅರ್ಥ. ಹಾಗಾಗಿ ಅಭಿಮನ್ಯುವಿಂದ ನಾವು ಪೂಜೆ, ಯಾವುದೇ ಒಂದು ಶುಭಾರಂಭ ಅಥವಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಪೂಜೆ ಮುಖಾಂತರನೇ ಸ್ಟಾರ್ಟ್ ಮಾಡೋದು ನಾವು. ಹಾಗಾಗಿ ಇವತ್ತು ಪೂಜೆ ಮಾಡಿ ಅಭಿಮನ್ಯುವಿಗೆ ನಾವು ಭಾರ ಹೊರುವ ತಾಲೀಮನ್ನು ಮಾಡಿಸ್ತಾ ಇದ್ದೀವಿ. ಅಂದರೆ ಈಗ ಅಭಿಮನ್ಯು ಹೊರತುಪಡಿಸಂತೆ ಇನ್ಯಾವೆಲ್ಲ ಆನೆಗಳಿಗೆ ಈ ಭಾರದ ತಾಲೀಮು ಇರುತ್ತೆ? ಧನಂಜಯಗಿರುತ್ತೆ, ಪ್ರಶಾಂತ ಇರುತ್ತೆ, ಮಹೇಂದ್ರ ಇರ್ತಾನೆ, ಸೊ ಆಮೇಲೆ ಏಕಲವ್ಯ ಇರ್ತಾನೆ, ಭೀಮ ಇರ್ತಾನೆ. ಸೊ ಇವೆಲ್ಲ ಆನೆಗಳಿಗೆ ಕೂಡ ಭಾರ ಹೊರದ ತಾಲೀಮನ್ನು ಮಾಡಿಸ್ತೀವಿ. ಅಂದರೆ ಈ ಭಾರ ಹೊರುವ ತಾಲೀಮು ಯಾವ ರೀತಿಯಾಗಿ ಆರಂಭ ಆಗುತ್ತೆ ಅಂತ ಹೇಳಿ, ಅಂದರೆ ಇವತ್ತು ಎಷ್ಟು ಭಾರ ಹೊರುವಂಥದ್ದು ಇರುತ್ತೆ, ಅದು ಎಲ್ಲಿವರೆಗೆ ಕೂಡ ರೀಚ್ ಆಗುತ್ತೆ ಅಂತ? ಮೊದಲೇ ಹಂತದಲ್ಲಿ 500 kg ಹಾಕ್ತೀವಿ, ಆಮೇಲೆ 750 ಹಾಕ್ತೀವಿ, ಆಮೇಲೆ 1000 kg ಹಾಕ್ತೀವಿ. ಸೊ ಒಂದು ಆನೆಗೆ 3 ಭಾರ ಹೊರುವ ತಾಲೀಮ್ ಇರುತ್ತೆ. ಆ 3 ಭಾರ ಹೊರುವ ತಾಲೀಮಲ್ಲಿ ಇದರಲ್ಲಿ ಮೊದಲೇ ಹಂತವಾಗಿ 500 kg ಹಾಕಿ ಇದು ಕಳಿಸುವಂಥದ್ದು. ಈಗ 500 kgನ
ಹಾಕ್ಬಿಟ್ಟು ಅಭಿಮನ್ಯಿಂದ ಪ್ರಾರಂಭಿಸ್ತಾ ಇದ್ದೀವಿ. ಅಂದರೆ ಸಹಜವಾಗಿ ಈ ಒಂದು ಅಂಬಾರಿ ಏನಿದೆ, ಅಂಬಾರಿ 750 kg ತೂಕದ್ದು ಅಂತ ಹೇಳಿದ್ವಿ. 1000 kgವರೆಗೂ ಅಂದರೆ 1 ಟನ್ ತೂಕದವರೆಗೂ ಕೂಡ ಭಾರ ಹೊರುವಂಥ ತಾಲೀಮು ಯಾಕಾಗಿ ಬೇಕು ಆನೆಗಳಿಗೆ? ನೀವು ನೋಡಿರ್ಬೋದು, ಕೊನೆಯ ದಿನ ನಾವು ಏನು ಅಂಬಾರಿ ಒರೆಸ್ತೀವಿ, ಅಂಬಾರಿ 750 kg ಇರುತ್ತೆ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದರ ಜೊತೆಗೆ ಅಂಬಾರಿ ಕರೆಕ್ಟಾಗಿ ಕುತ್ಕೋಬೇಕು ಅಂತಂದರೆ ಒಂದು ಗಾದಿ ಅಂತ ಇರುತ್ತೆ, ಅದು ಬ್ಯಾಲೆನ್ಸ್ ಮಾಡಬೇಕು, ಅದೇ 120 kg ಇರುತ್ತೆ. ಯಾಕಂದರೆ ಆನೆಯ ಮೇಲೆ ಏನು ಮೇಲ್ಭಾಗ ಇರುತ್ತಲ್ಲ, ಅದು ಫ್ಲ್ಯಾಟ್ ಆಗಿರಲ್ಲ. ಅದನ್ನ ಫ್ಲ್ಯಾಟ್ ರೂಪಕ್ಕೆ ತರಬೇಕು ಅಂತಂದರೆ ನಾವು ಅಡಿಷ್ನಲಾಗಿ ಗಾದಿ, ಇದನ್ನು ನಾಮದ, ಆಮೇಲೆ ಅದನ್ನೆಲ್ಲ ಹಾಕಲೇಬೇಕು. ಹಗ್ಗಗಳು ಅವೆಲ್ಲ ಕಟ್ಟುವಂಥ ಹಗ್ಗಗಳು ಅವೆಲ್ಲ ಭಾರವನ್ನು ನೋಡಿದರೆ ಅದೇ ಒಂದು 250 kg ಇರುತ್ತೆ. ಎಲ್ಲ ಸೇರಿ ಟೋಟಲ್ 1000 kg ಆಗುತ್ತೆ. 1000 kg ಆಗೋದ್ರಿಂದ ಆ 1000 kgನ ಆರಾಮಾಗಿ ತೊಗೊಂಡೋಗುವಂಥ ಸಾಮರ್ಥ್ಯ ಇರುವಂಥ ಆನೆಗಳಿಗೆ ಮಾತ್ರ ನಾವು ಅದನ್ನು ಅವಕಾಶ ಕೊಡಬೇಕಾಗುತ್ತೆ. ಹಾಗಾಗಿ ಇದೊಂದು ಪ್ರಾಕ್ಟೀಸ್ ಥರ, ಅದಕ್ಕೆ ಆ ಪ್ರಾಕ್ಟೀಸನ್ನು ಮಾಡಿಸ್ತಾರೆ. ರಾಜಬೀದಿಯಲ್ಲಿರುತ್ತೆ. ಇದು ಅಪ್ ಟು ಬನ್ನಿ ಮಂಟಪವರೆಗೂ. ಇಟ್ಸ್ ಲೈಕ್ ಅವತ್ತೇನಿರುತ್ತೆ ಅದು ಏನೋ ನಾವು ಏನು ಎಷ್ಟು ಓಡಾಡಿಸ್ತೀವಲ್ಲ, ಸೇಮ್ ಇವತ್ತು ಕೂಡ ಅಷ್ಟೇ ಇರುತ್ತೆ. ಥ್ಯಾಂಕ್ ಯು. ಇದಿಷ್ಟು DCF ಅವರ ಮಾತು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಭಾರತ ತಾಲೀಮು ಏನಿದೆ, ಭಾರತ ತಾಲೀಮು ಬಹಳ ಮುಖ್ಯವಾಗುತ್ತೆ. ಜಂಬೂ ಸವಾರಿಯ ದಿನ ಆನೆಗಳು ಅಂಬಾರಿಯನ್ನು ಹೊರುವಂತಹ ಆನೆ ಏನಿದೆ ಅದರ ಸಾಮರ್ಥ್ಯವನ್ನು ಚೆಕ್ ಮಾಡ್ಕೊಳ್ಳುವಂಥ ದೃಷ್ಟಿಯಲ್ಲಿ ಭಾರತ ತಾಲೀಮನ್ನು ಮಾಡಲಾಗುತ್ತೆ. ಅಭಿಮನ್ಯುವಿಂದ ಶುರುವಾಗಿರ್ತಕ್ಕಂಥದ್ದು ಇನ್ನು 4 ಆನೆಗಳಿಗೆ ಹಂತ ಹಂತವಾಗಿ ನಡೆಯಲಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, HNN ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.